ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ತರ ರೆಡಿಮೇಡ್ ಕುಚ್ಚು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಫಸ್ಟ್ ನೋಡಬಹುದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ಈ ಕುಚ್ಚು ಹಾಕಕ್ಕೆ ನಾನು ಈ ತರ ರಿಂಗ್ ಬೀಡ್ಸ್ ತಗೊಂಡಿದ್ದೀನಿ, ಮತ್ತೆ ಈ ತರ ಮಣಿ ತಗೊಂಡಿದ್ದೀನಿ, ಹಾಗೆ ಈ ತರ 6 ಎಳೆ ದಾರ ಮಾಡಿಟ್ಕೊಂಡಿದ್ದೀನಿ. ಇದು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಮತ್ತೆ ಜರಿ ಥ್ರೆಡ್ ಮತ್ತೆ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 0.75 mm ಇರೋ ಕ್ರೋಶೆ ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಈ ರಿಂಗ್ಗೆ ಇಲ್ಲಿ ಹೋಲ್ ಇರುತ್ತೆ, ಅದ್ರೊಳಗಡೆ ಕ್ರೋಶೆನ ಈ ತರ ಹಾಕೊಂಡು ಈ ತರ ದಾರ ಎಳ್ಕೋಬೇಕು. ಈ ತರ ದಾರ ಹಿಂಗೆ ಎಳ್ಕೊಂಡ್ಮೇಲೆ ಈ ರಿಂಗ್ ಸುತ್ತಾನು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು. ಇದೇ ತರ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ನೋಡಿ, ಇಲ್ಲಿವರೆಗೂ ಇದೇ ತರ ಸಿಂಗಲ್ ಕ್ರೋಶೆ ಹಾಕಿ ನೋಡಿ. ಈಗ ಇದಿಷ್ಟು ಕಂಪ್ಲೀಟ್ ಆಗಿದೆ. ನಾನೀಗ ಈ ತರ ದಾರನ ಪುಲ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೋತೀನಿ. ಆಮೇಲೆ ಈ ತರ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಆಮೇಲೆ ಈ ತರ ಎಕ್ಸ್ಟ್ರಾ ಥ್ರೆಡ್ ನ ಕಟ್ ಮಾಡಿ ನೋಡಿ, ಈ ತರ ಕಾಣುತ್ತೆ. ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಈ ಬ್ಲೂ ಹಾಕ್ತಾ ಇದ್ದೀನಿ. ಮೊದಲು ಈ ತರ ತುದಿಗೆ ನಾಟ್ ಹಾಕಿಟ್ಕೊಳ್ಳಿ. ನಾನಿಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಚೈನ್ ಇರುತ್ತಲ್ವಾ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ಹಾಕೊಂಡ್ಮೇಲೆ 2 ಚೈನ್ ಹಾಕೊಳ್ಳಿ. 3 ಚೈನೇ ಹಾಕೊಳ್ಳಿ, ಯಾಕಂದ್ರೆ ಈ ಕಡೆ ನೆಕ್ಸ್ಟ್ ಇಂದ ಡಬಲ್ ಕ್ರೋಶೆ ಹಾಕ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಒಂದಿಂದ ಈ ತರ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು.
ಇದೇ ತರನೇ ಇಲ್ಲಿವರೆಗೂ ಡಬಲ್ ಕ್ರೋಶೆ ಹಾಕ್ತಾ ಹೋಗಿ. ನೋಡಿ ಈ ತರ ಡಬಲ್ ಕ್ರೋಶೆ ಹಾಕೋದೆಲ್ಲ ಆಗಿದೆ. ಈಗ ಈ ತರ ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ತರ ಗ್ಲೂ ಹಾಕಿ ಅಂಟಿಸಿ ಮತ್ತೆ ಏನು ಎಕ್ಸ್ಟ್ರಾ ಇರುತ್ತಲ್ಲ ಆ ಥ್ರೆಡ್ನು ಕಟ್ ಮಾಡ್ಕೊಳ್ಳಿ. ಇದನ್ನ ಈ ತರ ಬ್ಯಾಕ್ ಸೈಡ್ ಅಂಟಿಸೋದ್ರಿಂದ ಕಾಣಿಸಲ್ಲ. ನೋಡಿ ಈಗ ಇದು ಈ ತರ ಆಯ್ತು. ನಾನು ನೆಕ್ಸ್ಟ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಈ ತರ ಮಾಡಿ ಇದ್ರ ಸುತ್ತನೂ ಹಾಕ್ತೀನಿ. ಅದಕ್ಕೆ ಮೊದಲು ಈ ತರ ಸೂಜಿ ದಾರ ತಗೋಬೇಕು. ತುದಿಲೊಂದು ನಾಟ್ ಹಾಕೊಂಡಿದ್ದೀನಿ. ಈ ತರ ಇಲ್ಲಿಂದ ಶುರು ಮಾಡಬೇಕು. ಈಗ ಒಂದು 3 ಮಣಿ ಹಾಕೋಬೇಕು. ಇದರಲ್ಲಿ 1 2 ಈಗ 3 ಮಣಿ ಹಾಕೋಣದಾಯ್ತು. ಹಾಕೋದಾದ್ಮೇಲೆ ಪಕ್ಕದ್ರಲ್ಲಿ ಈ ತರ ಹಿಂಗ್ ಹಾಕೊಂಡು ಆಮೇಲೆ ಇದು ಮಣಿ ಲಾಸ್ಟ್ 3ನೇ ಮಣಿ ಇರುತ್ತಲ್ಲ ಅದ್ರೊಳಗಡೆಯಿಂದ ಮತ್ತೆ ಈ ತರ ಹಾಕೋಬೇಕು. ಈ ತರ ಹಾಕಿ ಹಿಂಗೆ ಎಳಿಬೇಕು. ಈ ತರ ಆದ್ಮೇಲೆ ಮತ್ತೆ 2 ಮಣಿ ಹಾಕೋಬೇಕು. ಮತ್ತೇನೋ ಅಷ್ಟೇ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಈ ತರ ಹಾಕಬೇಕು. ಆಮೇಲೆ ಮತ್ತೆ ಅದೇ ತರ ಲಾಸ್ಟ್ ಅಲ್ಲಿ ಇರುತ್ತಲ್ಲ ಆ ಮನೆಯೊಳಗೆ ಈ ತರ ತಗೊಂಡು ಮತ್ತೆ ಈಗ 2 ಮಣಿ ಹಾಕೋಬೇಕು. ಮತ್ತೆ ಸೇಮ್ ಅದೇ ತರನೇ ಈ ಕಡೆ ಸ್ವಲ್ಪ ಹತ್ತಿರಕ್ಕೆ ಚುಚ್ಕೊಂಡು ಮತ್ತೆ ಈ ಕೊನೆ ಮನೆಯೊಳಗಿಂದ ಈ ತರ ಹಾಕಬೇಕು. ನೋಡಿ ಈ ತರ ಕಾಣುತ್ತೆ. ಕಂಪ್ಲೀಟ್ ಒಂದು ರೌಂಡ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನೋಡಿ ಈಗ ಈ ತರ ಕಂಪ್ಲೀಟ್ ಆಗಿದೆ. ಇದಾದ್ಮೇಲೆ ಈ ತರ ಹಿಂಗ್ ಟರ್ನ್ ಮಾಡಿಕೊಂಡು ಒಂದು 2-3 ನಾಟ್ ಹಾಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ನೋಡಿ ಈ ತರ ಕಾಣುತ್ತೆ. ಈಗ ನಾವು ಇದಕ್ಕೆ ಕುಚ್ಚಾಕೋಣ. ಈ ತರ ಜರಿ ಥ್ರೆಡ್ ತಗೊಂಡಿದ್ದೀನಿ.
ಆಮೇಲೆ ಈ ತರ ಕುಚ್ಚು ಹಾಕ್ತಾ ಇದ್ದೀನಿ. ಈ ತರ ಹಿಂಗ್ ಉಲ್ಟಾ ತಿರ್ಗಿಸ್ಕೊಂಡು ಆಮೇಲೆ ಈ ತರ ಜರಿ ಥ್ರೆಡ್ ಇಂದ ಟೈ ಮಾಡಿ ಈ ನಾಟ್ ಹಿಂದ್ಗಡೆ ಬರುತ್ತೆ, ಏನ್ ಕಾಣಲ್ಲ. ಆಮೇಲೆ ನೀವು ಮೊದ್ಲಿಗೆ ಹಾಕಿರ್ತೀರಲ್ಲ ಆ ಕುಚ್ಚದೆ ರೆಫರೆನ್ಸ್ ಇಟ್ಕೊಂಡು ಎಷ್ಟು ಉದ್ದ ಬೇಕು ನೋಡ್ಕೊಂಡು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ತರ ಕಾಣುತ್ತೆ. ಈಗ ಇದನ್ನ ಬಟ್ಟೆಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾನು ಈ ತರ ಲೇಸ್ ತಗೊಂಡಿದ್ದೀನಿ, ಅದ್ರ ಮೇಲೆ ಈ ತರ ಹಿಂಗ್ ಇಟ್ಕೋಬೇಕು. ಆಮೇಲೆ ಸೂಜಿ ತಗೊಂಡು ಈ ತರ ಹೊಲಿತಾ ಹೋಗಿ, ಇದೇ ಕಲರ್ ದಾರ ತಗೊಂಡಿರೋದ್ರಿಂದ ಹಿಂಗೆ ಹೊಲಿತಾ ಹೋಗಿ, ಏನು ಕಾಣಲ್ಲ. ಇದು ಜಾಸ್ತಿ ಉದ್ದ ತಗೊಂಡ್ರೆ ಈ ತರ ಗಂಟಾಗ್ಬಿಡುತ್ತೆ. ಇದೇ ತರ ಸುತ್ತ ಹೊಲಿತಾ ಹೋಗಿ. ನೋಡಿ ಈಗ ಒಂದ್ ರೌಂಡ್ ಹೊಲಿಯೋದಾಗಿದೆ, ಬಟ್ ಈ ತರ ಹಿಂಗ್ ಮಣಿ ಮೇಲೆದ್ದಂಗೆ ಕಾಣುತ್ತೆ. ಸೊ ನಾನು ಅದಕ್ಕೆ ಮಣಿನೂ ಒಂದ್ಸಲ ಹಿಂಗ್ ಸೇರಿಸಿ ಹೊಲ್ಬಿಡ್ತೀನಿ. ಈ ತರ ಒಂದ್ ಬಿಟ್ಟು ಒಂದು ಮಣಿನೂ ಸೇರಿಸಿ ಹೊಲ್ದ್ಬಿಡಿ, ಅವಾಗ ಏನ್ ಮಾಡಿದ್ರು ಕಿತ್ತೋಗಲ್ಲ. ಹೊಲಿಯೋದೆಲ್ಲ ಆದ್ಮೇಲೆ ಈ ತರ ಹಿಂಗ್ ಉಲ್ಟಾ ತಿರ್ಗಿಸ್ಕೊಂಡು ನಾಟ್ ಹಾಕೊಳ್ಳಿ. ಈ ತರ ನಾಟ್ ಹಾಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ. ನೋಡಿ ಈ ತರ ಕಾಣುತ್ತೆ. ನಿಮ್ಗೆ ನೆಕ್ಸ್ಟ್ ಒನ್ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡ್ಕೊಂಡು ಈ ತರ ಹಾಕೋಬೇಕು. ನೋಡಿ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಕುಚ್ಚು ಈ ತರ ಕಾಣುತ್ತೆ. ನಿಮ್ಗೆ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.